ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಲೇ ಇದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆಯ ಅವಕಾಶವು ಮುಕ್ತಾಯ ಕಂಡಿದೆ. ಇನ್ನೇನಿದ್ರೂ ಪ್ರಚಾರವಷ್ಟೇ ಬಂಡವಾಳ. ಸಕ್ಕರೆ ನಾಡಿನಲ್ಲಿ ಸುಮಲತಾ ಹಾಗೂ ಗೌಡ್ರ ಕುಟುಂಬ ಹಣಾಹಣಿಗೆ ಬಿದ್ದಿದೆ. ಉಭಯ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರವನ್ನ ನಡೆಸಿ ಮತಗಳನ್ನ ತಮ್ಮತ್ತ ಸೆಳೆಯೋ ಪ್ರಯತ್ನ ನಡೆಸುತ್ತಲೇ ಇದ್ದಾರೆ. ಈ ಮಧ್ಯೆ ಸುಮಕ್ಕಾಗೆ ದಳಪತಿಗಳು ಭಯಾನಕ ಅಚ್ಚರಿಯೊಂದನ್ನ ಮೂಡಿಸಿದ್ದಾರೆ. ಹೌದು, ನಿರ್ಣಾಯಕ ಹಂತದಲ್ಲೇ ಕುಮಾರಣ್ಣ ತನ್ನ ಬಳಿ ಇದ್ದ ಅಸ್ತ್ರವೊಂದನ್ನ ಸುಮಲತಾ ವಿರುದ್ಧ ಪ್ರಯೋಗಿಸಿದ್ದಾರೆ. ಅಯೋಗ್ಯ ರಾಜಕಾರಣ ಮಾಡಿದ್ದಾರೆ. ಹಾಗಾದ್ರೆ ಏನದು ಅಸ್ತ್ರ? ಎಲ್ಲಿದೆ ಆ ಕುರಿತ ಡೀಟೇಲ್ಸ್? ಸುಮಲತಾ ಮಾತಿನ ಕೌಂಟರ್ಗೆ ಕುಮಾರಣ್ಣನ ತ್ರಿಶೂಲ ವ್ಯೂಹ. ಸುಮಲತಾ ಸುತ್ತ ಸಿಎಂ ಹೆಣದ್ರಲ್ಲ ಭಯಾನಕ ಚಕ್ರವ್ಯೂಹ. ಮಂಡ್ಯ ಚುನಾವಣಾ ಕಾವು ಏರತೊಡಗಿದೆ. ಈಗಾಗಲೇ ಮೊದಲ ಹಂತದ ಚುನಾವಣೆಗೆ ಸಮಯ ಕೂಡ ಸಮೀಪಿಸಿದೆ. ಅಭ್ಯರ್ಥಿಗಳ ನಾಮಪತ್ರಿಕೆ ಸಲ್ಲಿಕೆ ಕೆಲಸಗಳು ಮುಗಿದಿವೆ. ರಾಜ್ಯದ ಎಲ್ಲಾ ಪಕ್ಷಗಳು ತಮ್ಮ ತಮ್ಮ ಬಹುತೇಕ ಅಭ್ಯರ್ಥಿಗಳನ್ನ ಘೋಷಿಸಿ ಆಗಿದೆ. ಬ್ಯಾಂಡು ಬೆಂಬಲಿಗರ ಜೊತೆ ಭರ್ಜರಿ ಪ್ರಚಾರ ಕೂಡ ನಡೀತಿದೆ. ಈ ಪೈಕಿ ರಾಜ್ಯದ ಮಂಡ್ಯ ಎಲ್ಲರ ಚಿತ್ತವನ್ನ ತನ್ನತ್ತ ಸೆಳೆದಿದೆ. ಯಾಕಂದ್ರೆ ಮಂಡ್ಯದಿಂದ ಅಂಬರೀಶ್ ಪತ್ನಿ ಸುಮಲತಾ ಹಾಗೂ ಸಿಎಂ ಕುಮಾರಸ್ವಾಮಿ ಪುತ್ರ ಅಖಾಡದಲ್ಲಿ ಮುಖಾಮುಖಿಯಾಗಿದ್ದಾರೆ. ಕರೆನಾಡಿನಲ್ಲಿ ದಳಪತಿಗಳ ಹಾಗೂ ಸುಮಕ್ಕನ ನಡುವಿನ ಕಾಳಗ ಜೋರಾಗಿದೆ. ಗಳಿಗೆಗೊಂದು ಖಬರ್ ಮಂಡ್ಯದಿಂದ ಕೇಳಿ ಬರ್ತಿದೆ. ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಂಡ್ಯದಲ್ಲಿ ಜೊತೆಯಾಗಿ ಪಾಂಚಜನ್ಯ ಓದಿದ್ದು ರಣಕಣ ಮತ್ತಷ್ಟು ರಂಗೇರಿದೆ. ಇದೇ ಬೆನ್ನಲ್ಲೇ ದಳಪತಿಗಳು ಸುಮಲತಾಗೆ ಮಾಸ್ಟರ್ ಸ್ಟ್ರೋಕ್ ಒಂದನ್ನ ಕೊಟ್ಟಿದ್ದಾರೆ. ದಳಪತಿಗಳ ಮಾಸ್ಟರ್ ಸ್ಟ್ರೋಕ್ಗೆ ಸುಮಕ್ಕ ಶಾಕ್ ಆಗಿದ್ದಾರಂತೆ. ಒಂದು ಸುಮಲತಾ ವಿರುದ್ಧ ಮೂವರು ಸುಮಲತಾ, ಏನಿದು ತಂತ್ರ? ಒಂದೇ ಮತಯಂತ್ರ, 4 ಸುಮಲತಾ, ಕನ್ಫ್ಯೂಸ ಮತದಾರ. ಬಹುಶಃ ಇದೇ ಇರಬೇಕು ನೋಡಿ. ಕುಮಾರಣ್ಣ ಆಗಾಗ ಹೇಳ್ತಾ ಇದ್ದ ಮಾತಿನ ಒಳಮರ್ಮ. ಎಷ್ಟು ಜನ ಬೇಕಾದ್ರೂ ಬರ್ಲಿ, ಯಾರು ಬೇಕಾದ್ರೂ ಬರ್ಲಿ, ಇಡೀ ಸಿನಿಮಾ ರಂಗವೇ ಮಂಡ್ಯಕ್ಕೆ ಬಂದ್ರೂ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಕುಮಾರಣ್ಣ ಹೇಳಿದ್ರು. ಆದ್ರೆ ಆ ಮಾತಿನ ಒಳಮರ್ಮವೇನು ಅನ್ನೋದು ಮಾತ್ರ ಹಾಗೆ ನಿಗೂಢವಾಗಿ ಉಳಿದಿತ್ತು. ಆದ್ರೀಗ ಅದೇನು ಅನ್ನೋದರ ಸ್ಪಷ್ಟತೆ ಸಿಕ್ಕಿದಂತಿದೆ. ಈಗ ಕುಮಾರಣ್ಣ ಕೊಟ್ಟ ಶಾಕ್ಗೆ ಸ್ವತಃ ಸುಮಲತಾ ಅವರೇ ದಂಗಾಗಿ ಹೋಗಿದ್ದಾರಂತೆ. ಹೌದು, ಕುಮಾರಣ್ಣ ಈಗ ಅಸಲಿ ಆಟ ಆಡಿದಂತಿದೆ ನೋಡಿ. ಏನಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಹೆಸರಿನ 3 ಜನರು ಈಗ ನಾಮಪತ್ರ ಸಲ್ಲಿಸಿದ್ದಾರೆ. ಹೌದು, ಮಂಡ್ಯದಿಂದ ಸುಮಲತಾ ಹೆಸರಿನ 3 ಸ್ವತಂತ್ರ ಅಭ್ಯರ್ಥಿಗಳಾಗಿ ಈಗ ಕಣಕ್ಕಿಳಿದಿದ್ದಾರೆ. ಇದರ ಹಿಂದೆ ದಳಪತಿಗಳೇ ಇದ್ದಾರೆ ಅಂತ ಹೇಳಲಾಗ್ತಿದೆ. 1 ಮತಯಂತ್ರ, 4 ಸುಮಲತಾ, ಮತದಾರ ಕನ್ಫ್ಯೂಸ. ಈಗ ಮಂಡ್ಯ ಲೋಕಸಭಾ ಚುನಾವಣೆಯ ವೇಳೆ ಮತಯಂತ್ರದಲ್ಲಿ ಸುಮಲತಾ ಅನ್ನೋ 4 ಹೆಸರು ಕಾಣಿಸಿಕೊಳ್ಳಲಿದೆ. ಅದು ಕೂಡ ಸ್ವತಂತ್ರ ಅಭ್ಯರ್ಥಿಗಳ ಸ್ಥಾನದಲ್ಲಿ 4 ಸುಮಲತಾರು ಕಾಣಿಸಿಕೊಳ್ಳಲಿದ್ದಾರೆ. ಹೀಗಾಗಿ ಮತದಾರರು ಮತದಾನ ಮಾಡೋ ವೇಳೆ ಗೊಂದಲಕ್ಕೀಡಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಮೂಲಕ ಕುಮಾರಣ್ಣ ಸುಮಲತರ ಸುತ್ತ ತ್ರಿಶೂಲ ವ್ಯೂಹ ಸೃಷ್ಟಿಸಿದ್ದಾರೆ ಎನ್ನಲಾಗ್ತಿದೆ. ಅಂದಹಾಗೆ ಕುಮಾರಣ್ಣ ಈಗ ಉರುಳಿಸಿರೋ ದಾಳ ಕನ್ನಡ ಸಿನಿಮಾವೊಂದರಲ್ಲೂ ಇದೆ. ನೀನಾಸಂ ಸತೀಶ್ ಅಭಿನಯದ ಅಯೋಗ್ಯ ಸಿನಿಮಾದಲ್ಲಿ ಇಂಥದ್ದೇ ಒಂದು ಸನ್ನಿವೇಶ ಕೂಡ ಇದೆ. ಎದುರಾಳಿಗಳನ್ನ ಬಗ್ಗು ಬಡಿಯೋಕೆ ಒಂದೇ ಶತ್ರುವಿನ ಹೆಸರುಳ್ಳ 3 ಅಭ್ಯರ್ಥಿಗಳ ಬಳಿ ನಾಮಪತ್ರ ಸಲ್ಲಿಸಿ ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲೋ ಪ್ರಸಂಗ ಅದು. ವಿಶೇಷ ಅಂದ್ರೆ ಆ ಸಿನಿಮಾದ ಕೇಂದ್ರ ಬಿಂದು ಕೂಡ ಇದೇ ಮಂಡ್ಯ. ಈಗ ಕುಮಾರಣ್ಣ ಮಾಸ್ಟರ್ ಸ್ಟ್ರೋಕ್ಗೆ ಸಾಕ್ಷಿಯಾಗಿದ್ದು ಮಂಡ್ಯ. ಒಟ್ಟು 3 ಸುಮಲತಾರು ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಕನಕಪುರ ಮೂಲದ ಒಬ್ಬಾಕೆ, ಕೆಆರ್ಪೇಟೆ ತಾಲೂಕಿನ ಸುಮಲತಾ ಹಾಗೂ ಶ್ರೀರಂಗಪಟ್ಟಣ ಮೂಲದ ಒಬ್ಬಾಕೆ ಸುಮಲತಾ ಎಂಬುವರು ಅಭ್ಯರ್ಥಿಗಳಾಗಿದ್ದಾರೆ. ಇದು ಜನರಲ್ಲಿ ಗೊಂದಲ ಮೂಡಲಿ ಎಂದೇ ದಳಪತಿಗಳು ಮಾಡಿದ್ದು ಅಂತ ಹೇಳಲಾಗ್ತಿದೆ. ವಿವಿಪ್ಯಾಟ್ನಲ್ಲಿ ಒಂದೇ ಹೆಸರಿನ 1ಕ್ಕಿಂತ ಹೆಚ್ಚಿನ ಜನರಿದ್ರೆ ಸಹಜವಾಗಿ ಕನ್ಫ್ಯೂಸ್ ಆಗುತ್ತೆ. ಆದ್ರೂ ಒಬ್ಬೊಬ್ಬರಿಗೂ ಒಂದೊಂದು ಚಿಹ್ನೆ ಇದ್ದೇ ಇರುತ್ತೆ. ಆದ್ರೂ ಮತಗಳು ಅದಲು ಬದಲಾಗಿ ಬೀಳೋ ಸಾಧ್ಯತೆ ಹೆಚ್ಚಾಗೇ ಇದೆ. ಇದು ಅಂಬಿ ಪತ್ನಿ ಸುಮಲತಾ ಅಂಬರೀಶ್ಗೆ ಕಂಟಕವಾಗಲಿದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಕುಮಾರಣ್ಣನ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿಕೊಂಡ್ರ ಸುಮಕ್ಕ. ಇದು ಮಂಡ್ಯ ಜನರಲ್ಲಿ ಗೊಂದಲ ಉಂಟು ಮಾಡಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಮತದಾನ ಮಾಡಲು ಒಳಹೊಕ್ಕ ಮತದಾರರಿಗೆ ವಿವಿಪ್ಯಾಟ್ನಲ್ಲಿ ಒಂದೇ ರೀತಿಯ 4 ಹೆಸರು ಕಂಡ್ರೆ ಗೊಂದಲಕ್ಕೆ ಒಳಗಾಗೋದು ಸಹಜ. ಆದರೆ ಪ್ರತಿಯೊಬ್ಬ ಅಭ್ಯರ್ಥಿಯ ಚಿಹ್ನೆಯೂ ಅದರೊಟ್ಟಿಗೆ ಇರುತ್ತೆ. ಯಾಕಂದ್ರೆ ಮುಖ್ಯ ಪಕ್ಷವಾಗಿ ಜೆಡಿಎಸ್ ಅಖಾಡದಲ್ಲಿದೆ. ಅದರ ಜೊತೆಗೆ ಸುಮಲತಾ ಅನ್ನೋ ಒಂದೇ ಹೆಸರಿನಲ್ಲಿ ವಿವಿಧ ಚಿಹ್ನೆಗಳೊಂದಿಗೆ 4 ಹೆಸರುಗಳು ಕಾಣಿಸಿಕೊಂಡ್ರೆ ಅದು ಮತದಾರರಿಗೆ ಗೊಂದಲ ಉಂಟು ಮಾಡುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಕುಮಾರಣ್ಣನ ರಣತಂತ್ರಕ್ಕೆ ತಿರುಮಂತ್ರ ಹಾಕಿದ್ರ ಸುಮಕ್ಕ. ಈಗಾಗಲೇ ಸುಮಲತಾ 4 ನಾಮಪತ್ರ ಸಲ್ಲಿಸಿದ್ದಾರೆ.
ಈ ಪೈಕಿ 3 ಚಿಹ್ನೆಗಳನ್ನ ಆಯ್ದುಕೊಂಡಿದ್ದಾರೆ. ಆದ್ರೆ ಯಾವುದು ಅಂತಿಮವಾಗಿಲ್ಲ. ಆದ್ರೆ ಖಬರ್ ಏನು ಅಂದ್ರೆ ಸುಮಕ್ಕ ಕುಮಾರಣ್ಣನ ರಣತಂತ್ರಕ್ಕೆ ತಿರುಮಂತ್ರ ಹಾಕಿದ್ರ ಅನ್ನೋ ಅನುಮಾನ ಸದ್ಯದ್ದು. ಸುಮಲತಾಗೆ ಸೆಡ್ಡು ಹೊಡೆಯಲು 3 ಸುಮಲತಾ ಹೆಸರಿನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ ಎಚ್ಡಿಡಿಗೆ ಈಗ ಸುಮಲತಾ ರಿಟರ್ನ್ ಕೌಂಟರ್ ಕೊಟ್ಟಿದ್ದಾರೆ. ಅದೇನೆಂದ್ರೆ ಜೆಡಿಎಸ್ ಪಕ್ಷದ ಚಿಹ್ನೆ ಹೋಲುವ 3 ಚಿಹ್ನೆಗಳನ್ನ ಸಲ್ಲಿಸಿದ್ದಾರೆ ಸುಮಕ್ಕ. ಕಬ್ಬಿನ ಗದ್ದೆ ಮುಂದೆ ನಿಂತ ರೈತ, ತೆಂಗಿನ ತೋಟ ಹಾಗೂ ಕಹಳೆ ಊದುತ್ತಿರುವ ರೈತ, ಹೀಗೆ 3 ಚಿಹ್ನೆಗಳನ್ನ ಸುಮಕ್ಕ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಚಿಹ್ನೆಗಳು ಜೆಡಿಎಸ್ ಪಕ್ಷದ ಚಿಹ್ನೆಯ ಜೊತೆ ಹೋಲಿಕೆಯಾಗುವಂತಿದ್ದು ಮತದಾರರು ಗೊಂದಲಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆಯಿಂದ ವಾಕ್ ಸಮರ ಮುಗಿಲೇರಿದೆ. ಚುನಾವಣಾ ಪ್ರಚಾರದ ವೇಳೆಯೇ ದಳಪತಿಗಳು ಹಾಗೂ ಸುಮಲತಾ ಮಾತಿನ ವಾಗ್ದಾಳಿ ನಡೆಸುತ್ತಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಿಖಿಲ್ ಗೆದ್ರೆ ಅಂಬಿ ಆತ್ಮಕ್ಕೆ ಶಾಂತಿ, ಡಿಕೆ ಮಾತಿಗೆ ಸುಮಕ್ಕ ಕೌಂಟರ್. ತಮ್ಮನ ಕ್ಷೇತ್ರವನ್ನೇ ಬಿಟ್ಕೊಡ್ಬೇಕಿತ್ತು, ಡಿಕೆಶಿಗೆ ಸುಮಲತಾ ಟಕ್ಕರ್. ಅಂಬಿ ಹೆಸರೇಳದೆ 3 ದಿನ ಪ್ರಚಾರ ಮಾಡ್ಲಿ, ಮೈತ್ರಿ ಜೋಡೆತ್ತುಗಳಿಗೆ ಸುಮಕ್ಕ ಚಾಲೆಂಜ್. ದಳಪತಿಗಳ ವಿರುದ್ಧ ಪ್ರಚಾರ ಮಾಡಿದ್ದಕ್ಕೆ ಕಳ್ಳೆತ್ತುಗಳಾದ್ರ ದಚ್ಚು ಯಶ್. ಹೌದು, ಸುಮಲತಾ ನಾಮಪತ್ರ ಸಲ್ಲಿಕೆಯಂದು ಆರಂಭಗೊಂಡ ವಾಕ್ಸಮರ ಈವರೆಗೂ ನಿಂತಿಲ್ಲ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಜೋಡೆತ್ತಿನಲ್ಲಿ ಆರಂಭಗೊಂಡ ವಾಗ್ದಾಳಿಗಳು ಈಗ ಅಂಬಿ ಸಾವಿನವರೆಗೂ ಬಂದು ನಿಂತಿದೆ. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವ ವೇಳೆ ದೋಸ್ತಿಗಳು ಬೃಹತ್ ಸಮಾವೇಶವನ್ನೇ ನಡೆಸಿದ್ರು. ಅಲ್ಲಿಗೆ ಹರಿದು ಬಂದ ಜನಸ್ತೋಮಕ್ಕೆ ಲೆಕ್ಕವೇ ಇರಲಿಲ್ಲ. ಆದ್ರೆ ಇವೆಲ್ಲವೂ ಮತಗಳಾಗಿ ಪರಿವರ್ತನೆಯಾಗುತ್ತಾ ಅನ್ನೋದಷ್ಟೇ ನಮ್ಮ ಮುಂದಿರುವ ಪ್ರಶ್ನೆ. ಈ ಸಮಾವೇಶದಲ್ಲಿ ಕುಮಾರಸ್ವಾಮಿ ಸುಮಲತಾ ವಿರುದ್ಧ ಹಾಗೂ ಸುಮಲತಾ ಬೆನ್ನಿಗೆ ನಿಂತಿರೋ ನಟ ದರ್ಶನ್ ಹಾಗೂ ಯಶ್ ವಿರುದ್ಧವೂ ಕಿಡಿಕಾರಿದ್ರು. ವಾಸ್ತವದಲ್ಲಿ ಜೋಡೆತ್ತುಗಳು ದರ್ಶನ್ ಹಾಗೂ ಯಶ್ ಅಲ್ಲ, ಅಸಲಿಗೆ ನಾನು ಹಾಗೂ ಡಿಕೆ ಶಿವಕುಮಾರ್ ನಿಜವಾದ ಜೋಡೆತ್ತುಗಳು ಅಂತ ಸುಮಲತಾರನ್ನ ಕುಟುಕಿದ್ರು. ಇದಕ್ಕೆ ಪ್ರತಿಯಾಗಿ ಸುಮಕ್ಕ ಕೂಡ ಗುಡುಗಿದ್ರು. ಆದ್ರೀಗ ವಿಚಾರ ಅದಲ್ಲ ನೋಡಿ. ನಿಖಿಲ್ ಶಕ್ತಿ ಪ್ರದರ್ಶನದ ವೇಳೆ ಡಿಕೆಶಿ ನುಡಿದ ಮಾತು ಈಗ ಸುಮಲತಾ ಅವರ ಕೋಪಕ್ಕೆ ಗುರಿಯಾಗಿದೆ. ಹೌದು, ಡಿಕೆಶಿ ನಿಖಿಲ್ ಕುಮಾರಸ್ವಾಮಿ ಪರ ಮಂಡ್ಯ ಅಖಾಡಕ್ಕೆ ಪ್ರಚಾರಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಮುಖ ತಿರುಗಿಸದೇ ಇರುವಾಗಲೇ ಡಿಕೆಶಿ ಕುಮಾರಣ್ಣನಿಗೆ ಹೆಗಲು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ನಿಖಿಲ್ನನ್ನ ಗೆಲ್ಲಿಸಿಕೊಡೋ ಜವಾಬ್ದಾರಿಯನ್ನು ಡಿಕೆಶಿ ವಹಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ನಾಮಪತ್ರ ಸಲ್ಲಿಕೆ ದಿನದಂದು ಮಾತನಾಡಿದ ಡಿಕೆಶಿ, ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಟ್ರೆ ಅದು ಅಂಬಿ ಆತ್ಮಕ್ಕೆ ಶಾಂತಿ ಸಿಕ್ಕಿದಂತೆ ಅಂತ ಹೇಳಿದ್ರು. ಡಿಕೆಶಿ ಹೇಳಿದ ಈ ಮಾತು ಈಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಅಲ್ಲದೆ ಈ ವಿಚಾರಕ್ಕೆ ಸುಮಲತಾ ಡಿಕೆಶಿ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ಜನತಾ ದಳಕ್ಕೆ, ರಾಹುಲ್ ಗಾಂಧಿ ಅವರಿಗೆ, ದೇವೇಗೌಡರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಅಂಬರೀಶ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಮಂಡ್ಯ ಅಖಾಡದಲ್ಲಿ ನಿಖಿಲ್ ಪರ ಮತಯಾಚಿಸಿದ ಡಿಕೆಶಿ ಅವರ ಮಾತಿನ ಅರ್ಥ ಏನು ಅನ್ನೋದು ಅವರಿಗಷ್ಟೇ ಗೊತ್ತು. ಅಂಬರೀಶ್ ಬಗ್ಗೆ ಅಷ್ಟೊಂದು ಕಾಳಜಿ ಇರೋದು ನನಗೆ ತುಂಬಾನೇ ಸಂತೋಷ ಇದೆ. ಈ ಹಿಂದಿನ ಚುನಾವಣೆಯಲ್ಲಿ ಅವರ ಮಾತುಗಳ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಾ. ಮಂಡ್ಯಕ್ಕೆ ಬಂದ್ರೆ ಅಂಬರೀಶ್ ಹೆಸರು ಬಿಟ್ರೆ ಬೇರೆ ಯಾವ ಹೆಸರು ಇಲ್ಲ, ಹೀಗಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ಜನರಿಗೆ ಎಲ್ಲವೂ ಅರ್ಥ ಆಗ್ತಿದೆ. ಅವರೇನು ದಡ್ಡರಲ್ಲ. ಡಿಕೆ ಶಿವಕುಮಾರ್ಗೆ ಅಂಬರೀಶ್ ಮೇಲೆ ಅಷ್ಟೊಂದು ಪ್ರೀತಿ, ಪ್ರೇಮ, ಗೌರವ ಇದ್ದಿದ್ರೆ ತಮ್ಮನ ಕ್ಷೇತ್ರವನ್ನ ನಿಖಿಲ್ಗೆ ಬಿಟ್ಟುಕೊಟ್ಟು ಪ್ರೀತಿ, ವಿಶ್ವಾಸವನ್ನ ತೋರಿಸಿಕೊಳ್ಬೇಕಿತ್ತು. ಅದು ಬಿಟ್ಟು ಈಗ ಇಲ್ಲಿಗೆ ಬಂದು ಈ ರೀತಿ ಮಾಡ್ತಿರೋದು ಎಷ್ಟು ಸರಿ ಅಂತ ಸುಮಲತಾ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅವ್ರಿಗೆ ಅಂಬರೀಶ್ ಅವರ ಆತ್ಮ ಶಾಂತಿ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಅಷ್ಟೇ ಕಾಳಜಿ ಇದ್ದಿದ್ರೆ ಅವರು ಡಿಕೆ ಸುರೇಶ್ ಅವರ ಸೀಟ್ನೇ ಬಿಟ್ಕೊಡ್ಬೋದಾಗಿತ್ತು. ಇನ್ನಷ್ಟು ಅವರ ಒಂದು ಭಕ್ತಿ ಏನಿದೆ ಅಂಬರೀಶ್ ಅವ್ರ ಬಗ್ಗೆ ಅದನ್ನು ಪ್ರೂವ್ ಮಾಡ್ಕೋಬೋದಾಗಿತ್ತು. ಆ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಇಲ್ಲಿ ಬಂದು ಇದನ್ನು ಹೇಳೋದು ಅದೆಷ್ಟು ಮಟ್ಟಿಗೆ ಸರಿ ಅಂತ ಜನನೇ ಅರ್ಥ ಮಾಡ್ಕೊಳ್ತಾರೆ. ಜೋಡೆತ್ತಲ್ಲ, ಅವು ಕಳ್ಳೆತ್ತು. ಕುಮಾರಣ್ಣನ ಮಾತಿಗೆ ಸುಮಾ ಟಾಂಗ್. ಇದೇ ವೇಳೆ ಮಾತು ಮುಂದುವರೆಸಿದ ಮಂಡ್ಯ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅವರು ಸಿಎಂ ಕುಮಾರಸ್ವಾಮಿಯ ಜೋಡೆತ್ತು ಮಾತಿಗೂ ಟಕ್ಕರ್ ಕೊಟ್ರು. ಅದೆಲ್ಲ ಕಳ್ಳೆತ್ತುಗಳು, ರಾತ್ರಿ ಹೊತ್ತಲ್ಲಿ ಹೋಗಿ ಮೇಯೋದು ಅಂತ ಸುಮಲತಾ ವಿರುದ್ಧ ವ್ಯಂಗ್ಯವಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸುಮಕ್ಕ,
ಸಿಎಂ ಸ್ಥಾನದಲ್ಲಿ ಕೂತು ಕುಮಾರಸ್ವಾಮಿ ಅವರು ಇಂತಹ ಮಾತುಗಳನ್ನ ಆಡೋದು ಅವರಿಗೆ ಶೋಭೆ ತರುವಂತದ್ದಲ್ಲ. ಈ ಬಗ್ಗೆ ಉತ್ತರಿಸಬೇಕಾಗಿರೋದು ಸಾರಾ ಮಹೇಶ್ ಅವರು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾರಾ ಮಹೇಶ್ ಪರವಾಗಿಯೂ ಯಶ್ ಪ್ರಚಾರ ನಡೆಸಿದ್ದಾರೆ. ಹೀಗಾಗಿ ಸಾರಾ ಮಹೇಶ್ ರವರು ಸಿಎಂ ಹೇಳಿದ ಮಾತಿಗೆ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ. ಒಂದು ಮಾತ್ರ ಸ್ಪಷ್ಟ, ಅವರ ಪರವಾಗಿ ಹೋದ್ರೆ ಅದು ಪ್ರಚಾರ, ನನ್ನ ಪರವಾಗಿ ಬಂದ್ರೆ ಅದು ಅನಾಚಾರ. ಇದು ಸರಿಯಲ್ಲ ಅಂತ ಸುಮಲತಾ ಕಿಡಿಕಾರಿದ್ರು. ಯಶ್ ಅವರು ಹೋದ ಎಲೆಕ್ಷನ್ ಅಲ್ಲಿ ಸಾರಾ ಮಹೇಶ್ ಅವರ ಪ್ರಚಾರಕ್ಕೂ ಹೋಗಿದ್ದಾರೆ. ಈ ಒಂದು ಹೇಳಿಕೆಗೆ ನಿಮ್ದು ಸಮ್ಮತ ಇದೆಯಾ? ನೀವು ಒಪ್ಕೋತೀರಾ ಈ ಮಾತನ್ನ? ಯಶ್ ಈ ತರ ಕಳ್ಳೆತ್ತು ಅನ್ನೋ ಒಂದು ಮಾತನ್ನ ನೀವು ಒಪ್ತೀರಾ ಅಂತ ನೀವು ಸಾರಾ ಮಹೇಶ್ ಅವ್ರನ್ನ ಹೋಗಿ ಕೇಳಬೇಕು. ಆವಾಗ ಅವ್ರ ಹೇಳಿಕೆನ ನಾವು ಕೇಳೋಣ ಏನ್ ಹೇಳ್ತಾರೆ ಅಂತ. ಒಂದೇ ವಿಷಯ, ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ಪ್ರಚಾರ, ನನ್ನ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ಅನಾಚಾರ. ಮಂಡ್ಯದ ಗಂಡನ್ನ ನೋಡಿದ್ರಿ, ಇನ್ನು ಮಂಡ್ಯದ ಹೆಣ್ಣನ್ನ ನೋಡ್ತೀರಿ. ಇದು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋ ಸುಮಲತಾಗೆ ಮಂಡ್ಯದ ಸ್ಥಳೀಯ ರೈತ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿದೆ. ಈ ಗೋಷ್ಠಿಯಲ್ಲಿ ಮಾತನಾಡಿದ ಸುಮಲತಾ ತನ್ನ ಬೆನ್ನಿಗೆ ನಿಂತ ರೈತರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಮಂಡ್ಯದ ಜನರೇ ಮಂಡ್ಯದಲ್ಲಿ ನಾಯಕರಾಗ್ಲಿ, ಹೊರಗಿನಿಂದ ಯಾರೋ ಬಂದು ಇಲ್ಲಿ ಅಧಿಕಾರ ಹಿಡಿಯೋದು ಬೇಡ ಎಂಬ ನೆಲೆಗಟ್ಟಿನಲ್ಲಿ ಕೆಲವು ರೈತ ಸಂಘಟನೆಗಳು ಸುಮಕ್ಕನ ಬೆನ್ನಿಗೆ ನಿಂತಿದೆಯಂತೆ. ಈ ವೇಳೆ ಪ್ರತಿಕ್ರಿಯೆ ಕೊಟ್ಟ ಸುಮಲತಾ, ಮಂಡ್ಯದ ಜನರು ಈವರೆಗೆ ಮಂಡ್ಯದ ಗಂಡನ್ನ ನೋಡಿದ್ರು, ಇನ್ಮುಂದೆ ಮಂಡ್ಯದ ಹೆಣ್ಣನ್ನ ನೋಡ್ತಾರೆ ಅಂತ ದಳಪತಿಗಳ ಕಾಲೆಳೆದ್ರು. ನೋಡಿ, ಪ್ರಚಾರಕ್ಕೆ ಬಂದಾಗ ಅವರವರು ಹೇಳ್ಕೊಂಡಿರ್ತಾರೆ, ಅದು ಪ್ರತಿ ಮಾತಿಗೂ ಉತ್ತರ ಕೊಡಬೇಕು ಅಂತ ನನಗೇನಿಲ್ಲ. ಕರೆಕ್ಟ್, ಅಂಬರೀಷ್ ಅವ್ರನ್ನ ಮಂಡ್ಯದ ಗಂಡು ಅಂತಾನೆ ಎಲ್ಲರೂ ನೋಡ್ತಾ ಇದ್ದಾರೆ, ನೋಡಿದ್ದಾರೆ, ಇವಾಗ ನೋಡ್ತಾರೆ ಮಂಡ್ಯದ ಹೆಣ್ಣು, ಅದನ್ನು ನೋಡ್ರಿ. ಇದೇ ಸಿಎಂ ಕುಮಾರಸ್ವಾಮಿ ಹಾಗೂ ಸಿಎಂ ಪಟಾಲಂಗಳೆಲ್ಲ ಇದೇ ನಟರಿಂದಲೇ ಪ್ರಚಾರ ಮಾಡಿಸಿಕೊಂಡಿದ್ದಾರೆ. ಆದ್ರೆ ಆಗೆಲ್ಲ ಇವರು ಸಾಚಾಗಿದ್ದವರು ಸುಮಲತಾ ಬೆನ್ನಿಗೆ ನಿಲ್ತಾ ಇದ್ದ ಹಾಗೆ ಕಳ್ಳೆತ್ತುಗಳಾಗ್ಬಿಟ್ಟಿದ್ದಾರೆ. ಇವರ ಪರ ನಿಂತ್ರೆ ಮಾತ್ರ ಒಳ್ಳೆಯವರು, ಇವರ ವಿರುದ್ಧ ನಿಂತ್ರೆ ಮಾತ್ರ ಕೆಟ್ಟವರು ಅಂತ ಬಿಂಬಿಸೋಕೆ ಹೊರಟಿರೋ ಸಿಎಂ ಮತ್ತು ಅವರ ಪಟಾಲಂಗಳನ್ನ ಜನ ಒಪ್ತಾರ? ಬಾಯಿಗೆ ಬಂದ ಹಾಗೆ ದರ್ಶನ್ ಮತ್ತು ಯಶ್ ಬಗ್ಗೆ ಮಾತನಾಡ್ತಿರೋರನ್ನ ಅಭಿಮಾನಿಗಳು ಬಿಟ್ಬಿಡ್ತಾರ? ನೋಡೋಣ ಬನ್ನಿ. ಸಿಎಂ ಪಟಾಲಂ ಪರ ಪ್ರಚಾರ ಮಾಡಿದ್ರೆ ಯಶ್ ದಚ್ಚು ಒಳ್ಳೆಯವರು, ಅದೇ ಸುಮಲತಾ ಬೆನ್ನಿಗೆ ನಿಂತ್ರೆ ಮಾತ್ರ ಕಳ್ಳೆತ್ತುಗಳು. ಇದಪ್ಪ ನೋಡಿ ಸಿಎಂ ವರಸೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಯಶ್ ಸಾರಾ ಮಹೇಶ್ ಪರವಾಗಿ ಪ್ರಚಾರ ಮಾಡಿದಾಗ ಯಾರೊಬ್ಬರಿಗೂ ಕೆಟ್ಟವರಾಗಿ ಕಾಣಲಿಲ್ಲ. ಅದೇ ಇವತ್ತು ಸಿಎಂ ಮಗನ ವಿರುದ್ಧ ಸುಮಲತಾ ಸ್ಪರ್ಧೆಗೆ ನಿಂತು ಮನೆ ಮಗನಾಗಿ ಬೆನ್ನಿಗೆ ನಿಲ್ತಾ ಇದ್ದ ಹಾಗೆ ಪಾಪ ಎಲ್ರಿಗೂ ದರ್ಶನ್ ಮತ್ತು ಯಶ್ ಕಳ್ಳೆತ್ತುಗಳಾಗಿ ಕಂಡಿದ್ದಾರೆ. ಓಹೋ, ಏನು ಎತ್ತುಗಳಂತೀವು, ಜೋಡೆತ್ತು. ಇವು ಜೋಡೆತ್ತು ಅಂದ್ರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡವಲ್ಲ. ಇವು ರೈತರು ಬೆಳೆದು ಫಸಲಿರ್ತದಲ್ಲ, ಅರ್ಧ ರಾತ್ರಿ ಹೋಗಿ ಫಸಲನ್ನ ತಿಂದು ದಷ್ಟಪುಷ್ಟವಾಗಿ ಹೋಗಂತವೆ ಇವು. ಹಾಗಾದ್ರೆ ಸಿಎಂಗೆ ಮೊದಲೇ ದರ್ಶನ್ ಕಳ್ಳೆತ್ತು ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿದ್ದೇ ತಮ್ಮ ಕಾರ್ಯಕ್ರಮಗಳಿಗೆಲ್ಲ ಪಕ್ಕದಲ್ಲಿ ನಿಲ್ಲಿಸಿಕೊಂಡಿದ್ರ? ಕಳೆದ ವರ್ಷದ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ದರ್ಶನ್ನ ಗೆಸ್ಟ್ ಆಗಿ ಕರೆದಾಗ ಸಿಎಂಗೆ ವಿವೇಚನೆ ಇರ್ಲಿಲ್ವಾ? ಇವತ್ತು ಸುಮಲತಾ ಪರ ನಿಲ್ತಾ ಇದ್ದ ಹಾಗೆ ಸಿಎಂಗೆ ವಿವೇಚನೆ ಬಂತ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ಸಿಎಂ ಪರ ನಿಂತ್ರೆ ಆಚಾರ, ಸುಮಲತಾ ಪರ ನಿಂತ್ರೆ ಅನಾಚಾರ. ಸದ್ಯ ಸಿಎಂ ಮಾತಿನ ಧಾಟಿ ಹಾಗೆ ಇದೆ. ಸಿಎಂ ಪರ ಅಥವಾ ಅವರ ಪಟಾಲಂ ಪರ ದರ್ಶನ್ ಯಶ್ ಪ್ರಚಾರ ಮಾಡಿದ್ರೆ ಅದು ಆಚಾರ, ಸುಮಲತಾ ಪರ ನಿಂತು ಪ್ರಚಾರ ಮಾಡಿದ್ರೆ ಅದು ಅನಾಚಾರವಂತೆ. ಹೀಗಂತ ಸುಮಲತಾ ಅವರೇ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ಪ್ರಚಾರ, ನನ್ನ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ಅನಾಚಾರ. ಹೀಗೆ ಸುಮಲತಾ ಕೆಂಡಾಮಂಡಲರಾಗಿದ್ದಾರೆ. ಸಿಎಂ ಸ್ಥಾನದಲ್ಲಿದ್ದು ಕುಮಾರಸ್ವಾಮಿ ಅವರು ಇಂತಹ ರಾಜಕಾರಣ ಮಾಡೋ ಅಗತ್ಯವಿರಲಿಲ್ಲ ಎಂದಿದ್ದಾರೆ. ಬಣ್ಣದ ಬದುಕಿನವರನ್ನ ಆಡಿಕೊಳ್ತಿದ್ದಾರೆ. ಆದ್ರೆ ಅವರು ಕೂಡ ಬಣ್ಣದ ಬದುಕಿನಿಂದಲೇ ಬಂದಿದ್ದಾರೆ. ಕಲಾವಿದರು ಮುಖಕ್ಕೆ ಬಣ್ಣ ಹಾಕೊಂಡ್ರೆ ರಾಜಕಾರಣಿಗಳು ಮನಸ್ಸಿಗೆ ಬಣ್ಣ ಹಚ್ಕೋತಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಚಿತ್ರರಂಗದವರು ಅಂತ ನೀವು ಮಾತಾಡ್ಬೇಕಾದ್ರೆ ರಾಜಕಾರಣದ ಬಗ್ಗೆ ಇನ್ನೆಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಜನ. ಚಿತ್ರರಂಗದವರು ಮುಖಕ್ಕೆ ಬಣ್ಣ ಹಾಕೋತಾರೆ, ರಾಜಕಾರಣರಲ್ಲಿ ಕೆಲವರು ಮನಸ್ಸಿಗೆ ಬಣ್ಣ ಹಾಕೋತಾರೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ರೂಪ ಇರುತ್ತೆ, ಒಂದೊಂದು ನಿಮಿಷಕ್ಕೆ ಒಂದೊಂದು ಪಾರ್ಟಿ ಜೊತೆಲಿ ಇರ್ತಾರೆ. ಇದನ್ನ ಜನ ಇದಕ್ಕೇನು ಉತ್ತರ ಕೊಡ್ತಾರೆ ಅವರು? ದಚ್ಚು ಯಶ್ ಅಭಿಮಾನಿಗಳು ಕೆಂಡ. ಹೀಗೆ ಮುಂದುವರೆದ್ರೆ ತೆರಬೇಕಾಗುತ್ತಾ ದಳದಂಡ.
ರೈತರ ಸಾಲ ಮನ್ನಾ ಜೊತೆಗೆ ಮುಂತಾದ ಜನಪರ ಯೋಜನೆಗಳಿಂದ ಇತ್ತೀಚೆಗಷ್ಟೇ ಒಂದಿಷ್ಟು ಅಧಿಕಾರದಲ್ಲಿ ತಳ ಊರ್ತಿದ್ದ ಸಿಎಂ ಈಗ ತಾವಾಗೇ ದರ್ಶನ್ ಮತ್ತು ಯಶ್ ಅವರ ಬದುಕನ್ನ ಕೆಣಕಿ ಸುಮಲತಾ ಮಾತ್ರ ಅಲ್ಲ ದಚ್ಚು ಮತ್ತು ಯಶ್ ಅಭಿಮಾನಿಗಳ ಕೋಪಕ್ಕೆ ಗುರಿಯಾಗಿದ್ದಾರೆ. ಸಿಟ್ಟಿಗೆದ್ದಿರೋ ಅಭಿಮಾನಿಗಳು ಕೇವಲ ಮಂಡ್ಯದಲ್ಲಿ ಮಾತ್ರವಲ್ಲ, ರಾಜ್ಯಾದ್ಯಂತ ಯಶ್ ಮತ್ತು ದರ್ಶನ್ ಅಭಿಮಾನಿಗಳು ಜೆಡಿಎಸ್ಗೆ ವೋಟ್ ಹಾಕದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮನವಿ ಮಾಡುತ್ತಿದ್ದಾರೆ. ಒಂದು ವೇಳೆ ಅಭಿಮಾನಿ ವರ್ಗ ಅಂದುಕೊಂಡಂತೆ ಮಾಡಿದ್ರೆ ಜೆಡಿಎಸ್ 7ಕ್ಕೆ 7 ಗೆಲ್ಲೋದು ಕಷ್ಟವಾಗಲಿದೆ. ಒಟ್ನಲ್ಲಿ ವಾಕ್ ಸಮರ ಮತ್ತೆ ಮುಗಿಲೇರಿದೆ. ಒಂದ್ ಕಡೆ ದಳಪತಿಗಳು ಆಂಡ್ ಟೀಮ್ ಸುಮಕ್ಕನ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸುಮಕ್ಕ ಎಲ್ಲದಕ್ಕೂ ಶಾಂತವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಈ ಮಧ್ಯೆ ಕುಮಾರಣ್ಣ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು, ಸುಮಕ್ಕ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಎನ್ನಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.